ಹಾಯ್ ಹಲೋ ನಮಸ್ಕಾರ. ಸುಮುಖ ಏಕದಂತ ವಿಘ್ನೇಶ್ವರ ವಿಘ್ನರಾಜ ವಿನಾಯಕ ಅವನ್ನ ಸ್ಮರಿಸ್ತಾ ನನ್ನ ಮೊದಲನೇ ಎಪಿಸೋಡ್ನ ಇಲ್ಲಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಸ್, ಇವತ್ತು ನಮ್ಮ ಜೊತೆ ಒಬ್ಬರು ಸ್ಪೆಷಲ್ ವ್ಯಕ್ತಿ ಇದ್ದಾರೆ. ಅವ್ರು ಯಾರು ಅಂತಂದರೆ ನನಗೆ ಮಾತ್ರ ಸ್ಪೆಷಲ್ ಅಲ್ಲ, ಅವ್ರ ಬಗ್ಗೆ ಹೇಳ್ತಾ ಹೋದಾಗ ನಿಮಗೂ ಗೊತ್ತಾಗುತ್ತೆ ಎಷ್ಟು ಸ್ಪೆಷಲ್ ಅಂತ. ಯಾಕಂದರೆ ನೀವು ನನ್ನ ಸೀರಿಯಲ್ಗಳು ಅದನ್ನು ಫಾಲೋ ಮಾಡಿರೋರೇ ಆದರೆ SLC ನನ್ನ ಮಕ್ಕಳು ಇರ್ಬೋದು, ಪಡವಾರಳ್ಳಿ ಪಡ್ಡಿಗಳಿರ್ಬೋದು, ರೋಬೋ ಫ್ಯಾಮಿಲಿ ಇರ್ಬೋದು, ಇದಕ್ಕೆಲ್ಲ ಸಪ್ರೇಟ್ ಒಂದು ಫ್ಯಾನ್ ಬೇಸ್ ಇದೆ. ಇದನ್ನೆಲ್ಲ ಇಷ್ಟಪಟ್ಟವರು ಏನು ಸಾರ್ ಅದಲ್ವ ಅಂಥ ಪಂಚ್ ಡೈಲಾಗ್ ಇದೆ, ಇಂಥ ಪಂಚ್ ಡೈಲಾಗ್ ಇದೆ, ನಿಮ್ಮ ಕಾನ್ಸೆಪ್ಟ್ ಚೆನ್ನಾಗಿದೆ, ಹಾಗಿದೆ ಹೇಗಿದೆ ಅಂತೆಲ್ಲ ನನಗೆ ಸಾಲು ಎಷ್ಟೋ ಮೆಸೇಜ್ ಕಳಿಸ್ತಾ ಇರ್ತೀರಾ. ಅಲ್ಲಿ ಕಳಿಸ್ದವ್ರಿಗೆ ಎಷ್ಟೋ ಸತಿ ನಾನು ಹೇಳಿದ್ದೀನಿ, ಇದೆಲ್ಲವೂ ಪೂರ್ತಿ ನಾನು ಒಬ್ಬನಿಗೆ ಸೇರಬೇಕಾಗಿರೋದಲ್ಲಪ್ಪ, ನನ್ನ ಜೊತೆ ಇದನ್ನು ಈಕ್ವಲಿ ಶೇರ್ ಮಾಡೋ ಅಂಥ ಒಬ್ಬ ವ್ಯಕ್ತಿ ಇದ್ದಾರೆ ಅಂದ್ಬಿಟ್ಟು ಅಂತ. ಆ ವ್ಯಕ್ತಿ ಜೊತೆ ಇವತ್ತಿನ ಮೊದಲನೇ ಎಪಿಸೋಡು ಅವ್ರ ಪರಿಚಯನೇ ನಿಮ್ಗೆ ಮಾಡಿಕೊಡೋವಂಥ ಒಂದು ಪ್ರಯತ್ನ ಇದು. ಸೊ ಈಸ್ ನನ್ ಅದರ್ ದ್ಯಾನ್ ನಮ್ಮ ರೈಟರ್ ವೆಂಕಟ್. ವೆಲ್ಕಮ್ ಚಿನೋ. ಸೊ ಇಡೀ ಫಸ್ಟು ಜನತೆಗೆ ಹೇಳ್ಬಿಡ್ತೀನಿ ನಾನು, ನಮ್ಮ ಇಡೀ ಪಾಡ್ಕಾಸ್ಟ್ ಈ ಮಾತುಕತೆಯಲ್ಲಿ ಏನಾಗುತ್ತೆ, ಈ ಇಂಟರ್ವ್ಯೂಯಲ್ಲಿ ಅವ್ರನ್ನ ಚಿನ್ನು ಅಂತಲೇ ಕರಿತಾ ಇರ್ತೀನಿ ವೆಂಕಟ್ನ. ಯಾಕಂದ್ರೆ ಅವ್ನು ನನ್ನ ಚಿನ್ನು ಅಂತಲೇ ಕರೀತಾರೆ, ನಾನು ಅವ್ನು ಚಿನ್ನು ಅಂತಲೇ ಕರಿತೀನಿ. ಏನಿದು ಡಬಲ್ ಚಿನ್ನು ಅಂತ ನೋಡಬೇಡಿ. ಸೊ ನಾವಿಬ್ಬರು ಹಾಗೆ ಕರ್ಕೊಳ್ಳೋವಂಥದ್ದು. ಯಾಕೆ ಫಸ್ಟ್ ಎಪಿಸೋಡ್ ನಿಂದೆ ಮಾಡ್ತಾಯಿದ್ದೀನಿ ಅಂದರೆ ಚಿನ್ನು, ಈಗ ಪಿರಮಿಡ್ ಯೋಚನೆ ಮಾಡೋಣ. ಹೋಗ್ತಾ 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 ಮೇಲೆ ಶಾರ್ಪ್ ಆಗ್ತಾ ಇರುತ್ತೆ, ಕಾರ್ನರ್ ಆಗ್ತಾ ಇರುತ್ತೆ. ಈ ಬಾಟಮ್ ಆಫ್ ದ ಪಿರಮಿಡ್ ಇರುತ್ತಲ್ಲ, ಅಲ್ಲಿ ಎಲ್ಲ ಸೇರ್ಕೊಂಡಂಗೆ ಒಬ್ಬ ಆ್ಯಕ್ಟ್ರಿಗೆ ಎಲ್ಲ ಇದು ಅಲ್ಲಿ ಸಿಕ್ಬಿಡುತ್ತೆ, ರೆಕಗ್ನಿಷನ್ ಸಿಕ್ಬಿಡುತ್ತೆ, ಜನರ ಪ್ರೀತಿ ಸಿಗುತ್ತೆ, ಎಲ್ಲ ಸಿಗುತ್ತೆ. ಅಲ್ಲಿಂದ ನೆಕ್ಸ್ಟ್ ಇನ್ನೊಂದು ಚೂರು ಮೇಲ್ಗಡೆ ಲೆವೆಲ್ಗೆ ಹೋದರೆ ಡೈರೆಕ್ಟ್ರ್ ಸಿಗುತ್ತೆ. ಅಲ್ಲಿಂದ ಇನ್ನೊಂದು ಚೂರು ನೆಕ್ಸ್ಟ್ ಲೆವೆಲ್ಗೆ ಹೋದರೆ ಕ್ಯಾಮ್ರಾಮನ್ ಸಿಗ್ಬೋದು, ಅಥವಾ ಹೀರೋಯಿನು, ಬೇರೆ ಆರ್ಟಿಸ್ಟ್ ಸಿಗ್ಬೋದು. ಕೊನೆಯಲ್ಲಿ ಕಾರ್ನರ್ ಆಗೋದೇನು ಅಂತಂದರೆ ರೈಟರ್ಸು. ಅವ್ರು ತುಂಬ ಕಮ್ಮಿ ಜನಕ್ಕೆ ಮಾತ್ರ ಗೊತ್ತಿರ್ತಾರೆ. ಅಂದರೆ ಯಾವುದೇ ಡೈಲಾಗ್ ನೋಡು, ಯಾವುದೇ ಡೈಲಾಗ್ ಫೇಮಸ್ ಆಗಿರಲಿ, ಆ ಹೀರೋ ರಿಲೇಟ್ ಇಟ್ಕೊಂಡು ಮಾತಾಡ್ತೀವಿ ನಾವು. ಆ ಪಿಕ್ಚರಲ್ಲಿ ಇಂಗ್ಲೀಷ್ ಹೇಳಿದ ಡೈಲಾಗ್ ಇದು, ಆ ಪಿಕ್ಚರಲ್ಲಿ ವಿಷ್ಣುವರ್ಧನ್ ಅವ್ರು ಹೇಳಿದ ಡೈಲಾಗ್ ಇದು ಅಂತ. ಆದರೆ ಆ ಪಿಕ್ಚರಲ್ಲಿ ಅವ್ರು ಬರ್ದಿದ್ದ ಡೈಲಾಗ್ ಇದು, ಈ ಪಿಕ್ಚರಲ್ಲಿ ಇವ್ರು ಬರ್ದಿದ್ದ ಡೈಲಾಗ್ ಇದು ಅಂತ ಯಾರೂ ಹೇಳಲ್ಲ. ಲಿರಿಕ್ಸ್ಗೆ ಕ್ರೆಡಿಟ್ ಸಿಗುತ್ತೆ, ಡೈಲಾಗ್ ಸಿಗಲ್ಲ. ಲಿರಿಕ್ಸಿಗೆ ಸಿಗುತ್ತೆ, ಡೈಲಾಗ್ಸಿಗೆ ಸಿಗಲ್ಲ. ಸೊ ಹಾಗಾಗಿ ನಿನ್ನ ಒಂದು ಪರಿಚಯದ ಮೂಲಕನೇ ಈ ಒಂದು ನನ್ನ ಮೊದಲನೇ ಎಪಿಸೋಡ್ ಶುರು ಆಗಲಿ ಅನ್ನೋದು ನನ್ನ ಇಷ್ಟ, ನನ್ನ ಇಚ್ಛೆ ಅದು. ಯಾಕಂತಂದರೆ ಈ ಪ್ರಪಂಚ ಸೃಷ್ಟಿಯಾಗಿರೋದೇ ಹಂಗೆ, ಸೃಷ್ಟಿ ಸ್ಥಿತಿ ಲಯ. ಫಸ್ಟು ಸೃಷ್ಟಿಕರ್ತ ಬ್ರಹ್ಮ, ಅವನಿಲ್ಲ ಅಂದರೆ ನೆಕ್ಸ್ಟ್ ಹೆಂಗೆ, ಅದು ಬಂದಮೇಲೆ ಸ್ಥಿತಿ ಲಯ ಅನ್ನಂಗೆ ನನ್ನ ಸೀರಿಯಲ್ಲು, ನನ್ನ ಕಾನ್ಸೆಪ್ಟು, ಡೈಲಾಗ್ ವಾಟ್ ಎವರ್ ಇರ್ಬೋದು, ನಮ್ಮ ಜೊತೆ ಇದ್ದಂಥ ನನ್ನ ಸೃಷ್ಟಿಕರ್ತ, ನಮ್ಮ ಸೀರಿಯಲ್ ಸೃಷ್ಟಿಕರ್ತ ನಮ್ಮ ವೆಂಕಟ್ ಅಂತ ಹೇಳಿದ್ರೆ ಖಂಡಿತ ಉತ್ಪ್ರೇಕ್ಷೆ ಅಲ್ಲ. ಸೊ ಎಸ್ ಚಿನ್ನು, ನಿನ್ನ ಬಗ್ಗೆ ನನಗೆ ಎಲ್ಲ ಗೊತ್ತಿದೆ ಆಲ್ಮೋಸ್ಟು, ಆದರೂ ನಮ್ಮ ಜನತೆಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಾರದಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ವೆಂಕಟ್ ಹ್ಯಾಸ್ ಎ ವೆರಿ ಬ್ರಿಲಿಯಂಟ್ ಜರ್ನಿ. ಆತ ಬಂದಿದ್ದರಿಂದ ಹಿಡಿದು ಹೇಗೆ ಬಂದ, ಏನು ಬಂದ, ಅವನ ಬಾಯಿಂದನೇ ಕೇಳೋಣ. ಸೊ ಎಸ್, ಹೇಳಿ ಸರ್, ಹೇಗೆ ನಿಮ್ಮ ಪ್ರವೇಶ ಆಯಿತು ಇಂಡಸ್ಟ್ರಿಗೆ, ಎಲ್ಲಿಂದ ಬಂದ್ರಿ, ಮೂಲತಃ ನಿಮ್ಮ ಊರು ಯಾವುದು, ಏನು? ಮೂಲತಃ ನಾವು ತಮಿಳ್ನಾಡಲ್ಲಿ ವೆಲ್ಲೂರು ಡಿಸ್ಟ್ರಿಕ್ಟ್. ವೇಲೂರು, ಓಕೆ. ಇಲ್ಲಿ ಓದಕ್ಕೆ ಬಂದಿದ್ದು. ಅಣ್ಣ ಇಲ್ಲಿ ವರ್ಕ್ ಮಾಡ್ತಾ ಇದ್ದ. ಹಾಗಾಗಿ ಆಲ್ಮೋಸ್ಟ್ 93-94 ಅನ್ಕೊಳ್ಳೋಣ. 93-94, ಓಕೆ. ಆವಾಗ ಇಲ್ಲಿ NTTF ಅಂತ ಒಂದು ಇನ್ಸ್ಟಿಟ್ಯೂಟ್ ಇದೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ, ಅಲ್ಲಿ ಡಿಪ್ಲೊಮಾ ಮಾಡೋಕ್ಕೆ ಬಂದಿದ್ದು. ಸೊ ಆವಾಗ ಒಂದು 17-18 ಇಯರ್ಸ್ ಅಂತ ಅಂದ್ಕೊಳ್ಳೋಣ. ಅವಾಗಿಂದನೇ ಲೈಫಲ್ಲಿ ನಾರ್ಮಲ್ ಲೈಫ್ ಆಗಬಾರ್ದು, ಏನಾದರೂ ಮಾಡಬೇಕು ಅಂದ್ಬಿಟ್ಟು ಬಾಕ್ಸಿಂಗ್ ಕ್ಲಾಸ್ಗೆ ಹೋಗೋದು, ಕರಾಟೆ ಕ್ಲಾಸ್ಗೆ ಹೋಗೋದು, ಡ್ರಾಯಿಂಗ್ ಕ್ಲಾಸ್ಗೆ ಹೋಗೋದು, ಬರೆಯೋದು. ಒಂದಷ್ಟು ಟ್ರಾವೆಲ್ ಮಾಡಿದ್ಮೇಲೆ ಅನಿಸಿತ್ತು ಡೈರೆಕ್ಟರ್ ಆಗ್ಬೋದು ನಾವು. ಓಕೆ. ಸೊ ಎಲ್ಲದ್ರ ಬಗ್ಗೆ ಒಂದು ಐಡಿಯಾ ಬಂದ ಮೇಲೆ ಇಂಟ್ರೆಸ್ಟಿಂಗ್ ಬಂದಿತ್ತು ಅಲ್ಲಿಗೆ. ಈಗ ಒಂದು 16-17 ವರ್ಷಕ್ಕೆ ಬರ್ತೀರಾ, ಅಲ್ಲಿಂದ ಡೈರೆಕ್ಟರ್ ಆಗ್ಬೋದು ಅಂತ ಅನ್ಸಕ್ಕೆ ಈ ಟ್ರಾನ್ಸಿಷನ್ ಎಷ್ಟು ವರ್ಷ? 4-5 ಇಯರ್ಸ್ ಅನ್ಕೊಳ್ಳೋಣ. 4-5 ಇಯರ್ಸ್. ಅದೇ ಅದು ಕೋರ್ಸ್ ಮುಗಿಯ 17 ಇಯರ್ಸ್ ಅಂದರೆ ಯು ಆರ್ ಲೈಕ್ PUC ಆದಮೇಲೆ ಇಲ್ಲಿ ಡಿಪ್ಲೊಮಾ ಮಾಡೋಕ್ಕೆ ಬಂದಿದ್ದು. ಡಿಪ್ಲೊಮಾ ಎಲ್ಲ ಇಲ್ಲೇ ಕರ್ನಾಟಕ. ಸಡನ್ ಕನ್ನಡ ಚೇಂಜ್ ಓವರ್, ಅದೆಲ್ಲ ಏನು ಕಷ್ಟ ಆಗಿಲ್ವಾ? ಇಂಗ್ಲೀಷ್ ಅಲ್ವಾ? ಓಕೆ. ಬಟ್ ಕನ್ನಡ ಅದು ಒಂದು ಸಬ್ಜೆಕ್ಟ್ ಏನೂ ಇರಲಿಲ್ವಾ? ಇಲ್ಲ, ಎಲ್ಲ ಇಂಗ್ಲೀಷೇ. ಬಟ್ ನಂದು ಸ್ಪೆಷಾಲಿಟಿ ಏನಂದರೆ ನಾನು ಬೇಗ ಕಲಿತೀನಿ. ಓಕೆ, ಎಸ್. ಇಲ್ಲಿ ನಾನು ಬೆಂಗಳೂರಿಗೆ ಬಂದಾಗ ಕನ್ನಡ ಅನ್ನೋ ಒಂದು ಭಾಷೆ ಇದೆ ಅಷ್ಟೇ ಗೊತ್ತಿದ್ದು. ಒಂದು ಪದನೂ ಗೊತ್ತಿರಲಿಲ್ಲ, ಒಂದು ಲೈನು ಗೊತ್ತಿರಲಿಲ್ಲ. ವಾವ್, ಒಂದು ಪದ ಒಂದು ಗೊತ್ತಿಲ್ಲದೆ ಇರೋಂಥ ವ್ಯಕ್ತಿ ಕನ್ನಡದ ಹಿಟ್ ಪ್ರಾಜೆಕ್ಟ್ಗಳಿಗೆ ಬರೀತಾರೆ ಅಂದರೆ ಓಕೆ, ಕಮಾನ್. ಸೊ ಅಣ್ಣನ ಜೊತೆ ಅಲ್ಲಿ ರೂಮಲ್ಲಿ ಇದ್ದಾಗಲೂ ಅಲ್ಲಿ ಏನೋ ನೀರಿಡಿಯೋವಾಗ ಹೆಂಗಸರು ಜಗಳಾಡೋರು, ಮಾತಾಡೋರು, ಇದೇನು ಗುರು ಭಾಷೆ ಇದು, ಇಷ್ಟು ಫಾಸ್ಟ್ ಇದೆ. ಆಮೇಲೆ ಇನ್ಸ್ಟಿಟ್ಯೂಟ್ ಸೇರಿದ್ಮೇಲೆ ಏನು ಮಾಡಿದೆ, ನಾನು ತುಂಬ ಕನ್ನಡ ಫ್ರೆಂಡ್ಸ್ ಜೊತೆನೇ ಮಿಕ್ಸ್ ಆಗಿದ್ದು ನಾನು ಜಾಸ್ತಿ. ಓಕೆ. ಸೊ ಅವ್ರ ಜೊತೆ ಮಾತಾಡಿ, ಅವ್ರ ಜೊತೆ ಪಳಗಿ ಏನಾಗಿತ್ತು, ತುಂಬ ಬೇಗನೆ ಕಲ್ತ್ಕೊಂಬಿಟ್ಟೆ ನಾನು.
ಓಕೆ. ಸಿ ನಾನು ತಮಿಳ್ನಾಡಿಂದ ಬಂದಿದ್ದೀನಿ ಅಂತ ಐಡೆಂಟಿಫೈ ಮಾಡೋಷ್ಟರಲ್ಲಿ ನಾನು ಮಾತಾಡೋಕ್ಕೆ ಶುರು ಮಾಡಿಬಿಟ್ಟೆ. ಆಲ್ಮೋಸ್ಟ್ ಈಗಲೂ ನೀನು ಕನ್ನಡ ಮಾತಾಡ್ರೆ ಆ್ಯಕ್ಚುಲಿ ಗೊತ್ತಾಗಲ್ಲ ತಮಿಳ್ನಾಡು ಅಂದರೆ 17 ವರ್ಷ ತಮಿಳ್ನಾಡಲ್ಲಿ ಇದ್ದೆ ನೀನು ಅನ್ನೋದು ಗೊತ್ತಾಗಲ್ಲ. ಸೊ ಮೊದಲು ಮಾತಾಡೋದು ಸ್ವಲ್ಪ ಇತ್ತೇನೋ, ಬಟ್ ಇವಾಗೆಲ್ಲ ಗೊತ್ತಾಗಲ್ಲ. ಹೌದು ಹೌದು. ಬಟ್ ಅದು ಬೇಗ ಅವ್ರ ಜೊತೆಲೇ ಪಳಗಿ ಅವ್ರ ಜೊತೆಲೇ ಇದ್ದಿದ್ದಕ್ಕೆ ಏನಾಯಿತು, ನಾನು ಭಾಷೆ ಕಲ್ತ್ಕೊಂಡೆ. ಓಕೆ. ಬಟ್ ಅದಾದಮೇಲೆ ನಿಮಗೆ ಒಂದಷ್ಟು ಟ್ರಾವೆಲ್ ಇದೆ. ಕಂಪನಿ ಶುರು ಮಾಡಿದ್ವಿ, ಆದರೂ ಸಿನಿಮಾಗೆ ಹೋಗ್ಬೇಕು ಸಿನಿಮಾಗೆ ಹೆಂಗೆ ಹೋಗೋದು, ಸ್ವಲ್ಪ ದುಡ್ಡು ಮಾಡ್ಕೊಂಡು ಹೋಗೋಣ ಅಂದ್ಕೊಂಡು ಬೇರೆ ಏನೇನೋ ಮಾಡಿ ಒಂದು ಫೈನ್ ಡೇ ಅನಿಸಿದ್ದು ಇದೆಲ್ಲ ಹಿಂಗೆ ಸುತ್ತಿ ಬಳಸಿ ಬರೋದು. ಅಲ್ಲಿ ಹೋಗಿ ಇಳಿದ್ರೇ ನಮಗೆ ಅಲ್ಲಿ ಏನು ವಾಸ್ತವತೆ ಗೊತ್ತಾಗುತ್ತೆ ಅಂತ. ನನ್ನ ಫ್ರೆಂಡು ಪಾರ್ಮೇಶ್ ಅಂತ ಇದ್ದ, ಅವ್ನಿಗೆ ಯಾವಾಗಲೂ ಹೇಳ್ತಿದ್ದೆ ಸಿನಿಮಾಗೆ ಹೋಗ್ಬೇಕು ಮಗ ಅಂತ. ಅವನೇನು ಮಾಡೋನು, ಈ ಕೋಟೆ ಪ್ರಭಾಕರ್ ಅಂತ ಇದ್ದಾರೆ, ಓಮ್ ಸಿನಿಮಾಲೆಲ್ಲ ಮಾಡಿದ್ದಾರೆ ನೋಡು, ಅವರು ಕಲಾಶಿಪಲ್ಲಿ ML ಆಫೀಸ್ ಅವ್ರದ್ದು. ಅವರೆಲ್ಲೋ ನೋಡಿ ಅವ್ರ ಹತ್ರ ಕನ್ವಿನ್ಸ್ ಮಾಡಿ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಸರ್, ಅವ್ನ ಜೊತೆ ಮಾತಾಡಿ ಅಂತ ಕರ್ಕೊಂಡೋಗಿ ಒಂದು ಸರ್ ಮಾತಾಡಿಸ್. ಚೆನ್ನಾಗಿ ಬರೀತಾನೆ ಅಂತ ಡೈರೆಕ್ಷನ್ ಏನಂತ ಆಸೆ ಇದೆ ಅವನಿಗೆ, ಡೈರೆಕ್ಟರ್ ಆಗಬೇಕು ಅಂತ ಆಸೆ ಇದೆ. ಬಟ್ ನೀ ಕನ್ನಡ ಮಾತಾಡೋಕೆ ಕಲಿಯೋದು ಬೇರೆ, ಕನ್ನಡ ಬರೆಯೋದು ಕಲಿಯೋದು ಬೇರೆ. ಹೆಂಗೆ ಬರೆಯೋದು ಆ ನಾಲೆಜ್ ಎಲ್ಲ ಇರಲಿಲ್ವಲ್ಲ ಅವಾಗ. ಆಗ್ಲೂ ಹಂಗೂ ಡೈರೆಕ್ಷನ್ ಹಂಗೆ ಹೋಗ್ಬಿಡೋಣ ಅಂತ ನಮಗೆ ಅಷ್ಟು ಸೆನ್ಸ್ ಇರಲಿಲ್ಲ. ಮಾತಾಡ್ತೀನಿ, ಆಮೇಲೆ ನಿಮ್ಗೆ ಏನಾದ್ರು ಬರೆಯೋದಿದ್ರೆ ಕನ್ನಡ ಪದನ ಇಂಗ್ಲೀಷಲ್ಲಿ ಬರ್ಕೊಳ್ಳೋದು. ಬಂದ ಅನ್ನೋದು BNDHA, ಓಕೆ, ಅದು ಹಂಗೆ ಬರ್ಕೊಳ್ಳೋದು. ಓಕೆ. ಸೊ ಅವ್ರ ಹತ್ರ ಕೂತಾಗ ಅವ್ರ ಹತ್ರನೂ ಮಾತಾಡ್ತಾ ಒಂದು ಕಥೆ ಥರ ಹೇಳಿದೆ. ಆವಾಗ ಅವರು ಈ ಚಿಕ್ಕ ಮಕ್ಕಳು ನೋಡಿದ್ರೆ ನಗ್ತಾರೆ ಗೊತ್ತಾ, ಆ ಥರ ನಕ್ಕಿದ್ರು. ಪ್ರಿಪರೇಷನ್ ಬೇಕು ಕಂದ, ಇದು ಹಿಂಗಲ್ಲ ಸಿನಿಮಾ ಅನ್ನೋದು ಅಂದಾಗ ಅವಾಗ ನಿನಗೆ ತಲೆಯಲ್ಲಿ ಯಾರೋ ಹೊಡೆದಂಗೆ ಆಗಿದ್ದು. ಸುಮ್ಮನೆ ಆಗಲ್ಲ ಸಿನಿಮಾ ಅಂದರೆ ಪ್ರಿಪರೇಷನ್ ಬೇಕು, ಭಾಷೆ ಹೋಲ್ಡ್ ಬೇಕು, ಬರೀಬೇಕು, ಒಂದಷ್ಟು ನಾಲೆಜ್ ಬೇಕಾಗತ್ತೆ ಅಂತ ಅಂದಾಗಲೇ ಓಕೆ ಇದಕ್ಕೇನಾದ್ರು ಒಂದು ಬೇಸಿಕ್ಲಿ ರೆಡಿ ಆಗ್ಬಿಟ್ಟು ಬರಬೇಕು ಅಂತ ಅವಾಗ ಗೊತ್ತಾಗಿದ್ದು ನಮಗೆ. ಅಲ್ಲಿವರೆಗೂ ಮಾತಾಡೋಕೆ ಬರ್ತಿತ್ತು, ಬರೆಯೋಕ್ಕೆ ಬರ್ತಿರ್ಲಿಲ್ಲ. ಆವಾಗ ನಮ್ಮ ಮನೆ ಪಕ್ಕದಲ್ಲಿ ಒಬ್ಬ ಹುಡುಗ ಇದ್ದ, ಅವನು ಅಭಿನಯ ತರಂಗ ಅಂತ ಒಂದು AS ಮೂರ್ತಿ ಸಾರ್ದು ನಾಟಕ ಸ್ಕೂಲ್ ಇದೆ, ಅಲ್ಲಿ ಅವ್ನು ಕರ್ಕೊಂಡೋಗಿ ನಮ್ಮ ಗೌರಿ ಮೇಡಮ್ ಅಂತ ಇದ್ದಾರೆ, ಗೌರಿ ದತ್, ಅವ್ರು ಪರಿಚಯ ಮಾಡಿ ಅವರು ಆಸೆ ಇಂಟ್ರೆಸ್ಟ್ ನೋಡಿನೇ ಸೇರಿಸ್ಕೊಂಡಿದ್ದು. ಸರಿ ಭಾಷೆ ಏನು ಮಾಡ್ತೀಯಪ್ಪ, ಬರೆಯೋಕ್ಕೆ ಬರಲ್ಲ ಅಂದ್ರೆ ನಾನು ಇಂಗ್ಲೀಷಲ್ಲಿ ಹೆಂಗೋ ಬರೀತೀನಿ ಮೇಡಮ್ ಅಂದೆ. ಸರಿ ಬಟ್ ಕಲ್ತ್ಕೋ ಅಂತ ಅವ್ರು ಸೇರಿಸಿ ಒಂದು ವರ್ಷ ಕೋರ್ಸು, ಅದಾದ್ಮೇಲೆ 3 ವರ್ಷ ಬರೀ ನಾಟಕನೇ ಮಾಡ್ತಿದ್ದೆ. ಸೊ ನಾಲೆಜ್ ಬೆಳೆಸ್ಕೋಬೇಕು ಅಂತ. ಆ ಟೈಮಲ್ಲಿ ಏನಾಗಿತ್ತು, ನಮ್ಮ ಗಿರೀಶ್ ಕಾರ್ನಾಡ್ ಸರ್ಗೆ ಜ್ಞಾನಪೀಠ ಸಿಕ್ತು. ಓಕೆ. ಸೊ ಒಂದು ಫೆಸ್ಟಿವಲ್ ಮಾಡಿದ್ವಿ ಅವ್ರದ್ದು ಎಲ್ಲ ನಾಟಕನೂ ಫೆಸ್ಟಿವಲ್, ಅದರಲ್ಲಿ ವಾಲಂಟಿಯರ್ ಥರ ಸೇರಿಕೊಂಡು ಆವಾಗ ನಾಟಕಗಳು ನೋಡ್ತಾ ನನಗೆ ಲಿಟ್ರೇಚರ್ ಹತ್ರ ಆಗಕ್ಕೆ ಶುರುವಾಗಿದ್ದು. ನನಗೆ ಮಾತಾಡೋ ಭಾಷೆ ಬೇರೆ, ಬಟ್ ನಿಮಗೆ ಲಿಟ್ರೇಚರ್ ಬೇರೆ ಭಾಷೆ ಇರುತ್ತಲ್ಲ, ಅದು ಕ್ಲೋಸ್ ಆಗಿ ಮುಗಿದ ಮೇಲೆ ಒಂದಷ್ಟು ಬರೀ ನಾಟಕ ಮಾಡ್ತಾ ಒಂದಷ್ಟು ನಾಲೆಜ್ ಬಂತು. ಅವಾಗ ಬರೆಯೋದು ಒಂಚೂರು ಇಂಪ್ರೂವ್ ಆಯಿತು. ಈಗ ಪದ ಬಳಕೆನೇ ಸ್ವಲ್ಪ ನಿಮ್ಗೆ ಮೊದಲು ಬರೆಯೋದಕ್ಕೂ ಆಮೇಲೆ ಬರೆಯೋದಕ್ಕೂ. ಯಾವ ಬುಕ್ಗಳು ರೆಫರೆನ್ಸ್ ಆಗಿ ಇಟ್ಕೊತಾ ಇದ್ದೇನೆ? ನಾಟಕ ಅಷ್ಟೇ ನಂದು. ಅಲ್ಲ, ಕರ್ಸಿವ್ ರೈಟಿಂಗ್ ಇವಾಗ ಅದು ಆಮೇಲೆ ಬರ್ತೀನಿ. ಈ ನಾಟಕ ಎಲ್ಲ ನೋಡಿ ಏನಾಯ್ತು, ಸರಿ ಬರೆಯೋಣ ಅಂದ್ಬಿಟ್ಟು ಬರೆಯೋಕೆಲ್ಲ ಶುರು ಆಗೋಯ್ತು. ಈಗ ನಮ್ಮದೇ ಕ್ಲಾಸಲ್ಲೇ ನಾಟಕ ಬರೆದು ಡೈರೆಕ್ಟ್ ಮಾಡಬೇಕು, ಅದೆಲ್ಲ ಇಂಗ್ಲೀಷಲ್ಲೇ ಬರೆದು. ಓಕೆ, ಇಂಗ್ಲೀಷಲ್ಲಿ ಇಂಗ್ಲೀಷಲ್ಲಿ ಬರೆಯೋದು, ಕನ್ನಡ ವರ್ಡ್ ಇಂಗ್ಲೀಷ್ ಲಿಪಿ ಇರುತ್ತೆ, ಅದು ಮಾಡಿ ಮಾತಾಡೋಕ್ಕೆ ಶುರುವಾಗಿ ಹಂಗೆ ಮಾಡ್ತಾ ಇದ್ದಿದ್ದು. ಅದಾದ್ಮೇಲೆ ಸರಿ ಇಂಡಸ್ಟ್ರಿಗೆ ಬರಬೇಕು ಅನ್ನೋದು ಅದೊಂದು ದೊಡ್ಡ ಕತೆ ಇದೆ. ಒಂದು ಸ್ಟ್ರಗ್ಲಿಂಗು, ದುಡ್ಡು ಕಳ್ಕೊಳ್ಳೋದು, ಯಾರೋ ಯಾಮರ್ಸೋದು, ಅದೆಲ್ಲ ಅದು ಬಿಟ್ಬಿಡೋಣ ಅದನ್ನು. ಸರಿ ಇಳಿದಾಗ ಒಂದು ಸೀರಿಯಲಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಆಫ್ಟರ್ ಸೋ ಮೆನಿ ಇಯರ್ಸ್ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಸಿಕ್ತು. ಸೊ ಅಲ್ಲಿ ವರ್ಕ್ ಮಾಡ್ತಿದ್ದಾಗ ಒಬ್ಬ ಹುಡುಗ, ಟಚಪ್ ಹುಡುಗ ಇದ್ದ, ಅವ್ನು ಕುಬೇರ ಪಂಚನ್ಸ್ ಅಂತ ಒಂದು ಸೀರಿಯಲ್ ಬರ್ತಾ ಇತ್ತು. ಹೌದು, ನಾನು ಕೂಡ ಮಾಡಿದ್ದೆ. ಅದಕ್ಕೆ ನಾನು ಕರ್ಕೊಂಡೋಗಿ ಪರಿಚಯ ಮಾಡ್ತೀನಿ ನಿಮಗೆ ಅಂದಾಗ ನನ್ನ ಕಾಮಿಡಿ ಸ್ವಲ್ಪ ಸೆನ್ಸ್ ಇದೆ. ನಾವು ಮನೆಯಲ್ಲಿ ಮಾತಾಡೋದು ಕಾಮಿಡಿನೇ, ಆಮೇಲೆ ಸ್ವಲ್ಪ ಹ್ಯೂಮರ್ ಇತ್ತು. ನಾವು ಓದೋವಾಗಲೂ ಅಲ್ಲಿ ನಾಟಕ ಮಾಡೋವಾಗಲೂ ಹ್ಯೂಮರೇ ಮಾಡ್ತಾ ಇದ್ದಿದ್ದು ನನಗೆ, ಇನ್ಸ್ಟಿಟ್ಯೂಟಲ್ಲಿ ನಾಟಕ ಮಾಡೋವಾಗಲೂ. ಸೊ ಒಂದು ಎಪಿಸೋಡ್ ಬರ್ಕೊಂಡು ಪೇಪರಲ್ಲಿ ಸುತ್ಕೊಂಡು ಹೋಗೋದು ಸೆಟ್ಗೆ. ಅವರು ಮೈನಸ್ ಸರ್ ಸಿಕ್ಕವರು, ಸರಿ ನಾನು ಫ್ರೀ ಇದ್ದಾಗ ಓದ್ತೀನಿ, ನಾಳೆ ನೋಡೋಣ, ಮತ್ತೆ ಡೈಲಿ ಹೋಗು, ಬೆಳಗ್ಗೆ ಹೋಗು, ಮತ್ತೆ ನಾಳೆ ಕೇಳೋಣ, ನಾಳೆ 25 ದಿವಸ, 1 ತಿಂಗಳಾಗೋಯ್ತು. ದಿನ ಹೋಗು, ಮಧ್ಯಾಹ್ನ ಅಲ್ಲಿರೋ, ಆಮೇಲೆ ಅವರು ಬ್ಯುಸಿ ಇರೋರು, ವಾಪಸ್ ಬಂದ್ಬಿಡ್ತಾ ಇದ್ದೆ. ಆ ಪೇಪರ್ ಹಿಂಗೆ ಸುತ್ತಿದ್ದಲ್ಲ, ಹಂಗೆ ಕೈ ಬೇವರು ಪೇಪರೆಲ್ಲ ಹರಿಯೋಕ್ಕೆ ಶುರು ಆಗೋಯ್ತು ಸ್ಕ್ರಿಪ್ಟು. ಒಂದು ದಿವಸ ಏನು ಮಾಡಿದ್ರು, ಬ್ರೇಕ್ ಮಾಡಿದ್ರು ಅವರು. ಆವಾಗ ಅವರು, ಈ ಹುಡುಗ ದಿನ ಬರ್ತಿದ್ದಾನೆ ಪಾಪ, ನೀವು ಒಂದು ಕೆಲಸ ಮಾಡಪ್ಪ, ನಾಳೆ ನಾವು ಡಿಸ್ಕಸ್ ಮಾಡ್ತೀವಿ, ಅಲ್ಲಿ ಬಂದ್ಬಿಡು ಅಂದರು. ಸರಿ ಅಂದ್ಕೊಂಡು ಅಲ್ಲಿ ಹೋಗಿ ಕೂತಿದ್ದೀನಿ. ಅವರೆಲ್ಲ ಡಿಸ್ಕಸ್ ಮಾಡೋರು, ರೈಟರು
ಡೈರೆಕ್ಟ್ರು ಮ್ಯಾನೇಜರ್ಸ್ ಎಲ್ಲ ಡಿಸ್ಕಸ್ ಮಾಡಿ ಸರಿ ಹೊರಟಾಗ ಅವಾಗ ನಾನು ಇವ್ನು ಸುಮ್ಮನೆ ಕೂರಿಸಿದ್ದೀವಲ್ಲ ಇವನು ಏನಾದ್ರು ಬರ್ದಿದ್ರೆ ಹೇಳಿ ಅಂದರು. ಅವಾಗ ನನಗೆ ಹೆಂಗಾಗಿತ್ತು ಅಂದರೆ ನಾನು ಏನು ಎಪಿಸೋಡ್ ಬರ್ದಿದ್ದೀನಿ 20 ನಿಮಿಷ ಅಲ್ಲ ತಲೆಯಲ್ಲೇ ಇತ್ತು, ಓದೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ನಾನು ಬರೆಯುವಾಗ ಹಂಗೆ ಬರಿತಿದ್ದೆ, ಒಂದು 10 ಡೈಲಾಗ್ ತಲೆಯಲ್ಲಿ ಯೋಚನೆ ಮಾಡೋದು, ಯಾವುದು ಓಕೆ ಅನ್ಸುತ್ತೆ ಅದನ್ನು ಬರೆಯೋದು. ಹಾಗಾಗಿ 20 ನಿಮಿಷನ ನನ್ನ ತಲೆಯಲ್ಲೇ ಇರೋದು, ನನಗೆ ಸ್ಕ್ರಿಪ್ಟೇ ಬೇಕಾಗಿಲ್ಲ ರೀಡಿಂಗ್ ಕೊಡೋಕ್ಕೆ. 20 ನಿಮಿಷ ಹಂಗೆ ಹೇಳಿದ್ದೀನಿ ಅವ್ರಿಗೆ. ಹಿಂಗೆ ಯೋಚನೆ ಮಾಡಿದ್ರು, ಒಂದು ಕೆಲಸ ಮಾಡಿ ನಾಳೆ ನಾವೇನು ಪ್ರೋಗ್ರಾಮ್ ಹಾಕಿದ್ದೀವಲ್ಲ ಆ ಕಾನ್ಸೆಪ್ಟ್ ಅಲ್ಲ ಇದನ್ನೇ ಮಾಡ್ತೀವಿ ಅಂದ್ಬಿಟ್ರು. ವೆರಿ ಗುಡ್. ನಿಂಗೆ ಇಮ್ಯಾಜಿನ್ ಮಾಡೋ ಒಂದು 10 ವರ್ಷ ಸ್ಟ್ರಗ್ಲಿಂಗು. ನಮ್ದು ಏನಾದ್ರು ಬರ್ದಿದ್ದು ಶೂಟ್ ಆಗುತ್ತೆ, 27 ವರ್ಷ ಆಲ್ಮೋಸ್ಟ್ 15 ಇಯರ್ಸ್ ಅಂತಾನೆ ಅನ್ಕೊಳ್ಳ, ಅಷ್ಟು ಹೋಗಿದೆ. ನಿಂಗೆ ಅದು ಒಂದು ಇಟ್ಸ್ ಡ್ರೀಮ್. ನೆಕ್ಸ್ಟ್ ಡೇ ಶೂಟ್ ಮಾಡಿದ್ರು ಅದನ್ನು. ಬಟ್ ಇಂಗ್ಲೀಷಲ್ಲಿ ಇದೆಯಲ್ಲ, ನಿಮ್ಗೆ ಆರ್ಟಿಸ್ಟ್ಗೆಲ್ಲ ಹೆಂಗೆ ಕೊಡೋದು? ಫಸ್ಟ್ ಡೇ ಏನು ಮಾಡಿದ್ರು, ನಾನೇ ಅಲ್ಲಿ ರೀಡಿಂಗ್ ಕೊಡ್ತಾ ಇದ್ದೆ, ಮ್ಯಾನೇಜ್ ಮಾಡ್ಕೊಂಡು ಮಾಡಿದ್ರು. ಆಮೇಲೆ ಡೈರೆಕ್ಟ್ರ್ ಹೇಳಿದ್ರು, ನೀವು ಒಂದು ಕೆಲಸ ಮಾಡಿ, ನಾವು ಅಸಿಸ್ಟೆಂಟ್ ಹುಡುಗ ಒಬ್ಬನು ಕೊಡ್ತೀನಿ, ನೀವೇನು ಬರ್ದಿದ್ರೆ ಅದನ್ನು ಹೇಳಿ ಅವನು ಬರೆದು ನಮಗೆ ಕೊಡ್ತಾನೆ ಅಂತ. ಅದು ಒಂದು 2 ದಿವಸ ಮುಂಚೆನೇ ಬರ್ಕೋತಾ ಇದ್ವಿ. ಆಮೇಲೆ ಆ ಹುಡುಗ ಅಲ್ಲೇ ಬರ್ಕೊಳ್ಳೋಣ ಬಿಡಿ, ಯಾಕಂದ್ರೆ ಅವ್ನ ಕೆಲಸ ಅಲ್ವಲ್ಲ, ನಾವೇ ಕರೆಸಿ ಮಾಡಿಸ್ಬೇಕು. ಕೂತ್ಕೊಂಡು ಬರೆಯೋಕ್ಕೆ ಶುರು ಆದರೆ ಕುಬೇರಪ್ಪ ಹಾಲಿಗೆ ಬಂದ ಅಂದರೆ ಕುಬೇರಪ್ಪ ಹಾಲಿಗೆ ಬಂದ. ಮತ್ತೆ ರಮ್ಯಾ ನಿನ್ನೆ ಕಾಲ್ ಮಾಡ್ತೀನಿ ಅಂದ್ರಿ, ಮಾಡಲೇ ಇಲ್ಲ. ಡೈವರ್ಟ್ ನನಗೆ ಹೆಂಗೆ ಕೇಳೋದು ಅವನಿಗೆ, ಬರೀರಿ ಅಂತ ಹೆಂಗೆ ಹೇಳೋದು? ನಾನು ಬೇರೆ ಹೊಸಬ, ಶೂಟಿಂಗೇ ನೋಡಿಲ್ಲ ನಾನು. ಆಮೇಲೆ ಅಲ್ಲಿರೋರು ಏನು ಅನ್ಕೋತಾರೆ ಅಂತ ಬರೋವ್ರಿಗೆ ಕಾಯೋದು. 1-2 ನಿಮಿಷ ಮಾತಾಡ್ಬೋದು, ಹೇಳಿ ಅಂದಾಗ ಡಾಕ್ಟರ್ ಕುಬೇರಪ್ಪ ಹತ್ರ ಮಾತಾಡಿದ್ರು. ಮತ್ತೆ ನಿನ್ನೆ ನೈಟ್ ಕಾಲ್ ಮಾಡ್ತೀನಿ ಅಂದರು, ಮಾಡಲೇ ಇಲ್ಲ. ಈ ಕಳ್ತಿರೋ ಅಲ್ಲಿ ಬೇರೆ ಹುಡುಗರು ಶೂಟಿಂಗ್ ಸೀನ್ ಪೇಪರ್ ಬೇಕಲ್ಲ, ಸರ್ ಎಲ್ಲಿ ಸೀನ್ ಪೇಪರು? ಬರಿತಾ ಇದ್ದೀವಿ. ಸೊ ನನಗೇನು ಅನ್ನಿಸ್ತು, ಇದು ನಡೆಯಲ್ಲ ತುಂಬ ದಿವಸ, ಇದು ಏನಾರು ನಾವು ಮಾಡಲೇಬೇಕು ಅಂದ್ಬಿಟ್ಟು ಮೈನಾ ಸರ್ ಇವತ್ತಿಗೂ ನೆನೆಸ್ಕೋಬೇಕು, ಈಸ್ ಆಲ್ಮೋಸ್ಟ್ ಗಾಡ್ ನನಗೆ. ಸೊ ಅಷ್ಟು ಒಳ್ಳೆ ವ್ಯಕ್ತಿ, ಮಗು ಥರ. ಸರ್ ನಾನು ಊರಿಗೆ ಹೋಗ್ತಾ ಇದ್ದೀನಿ, ಒಂದು 10 ಡೇಸ್ ಬಿಟ್ಟು ಬರ್ತೀನಿ ಸರ್ ನಾನು ಅಂದೆ. ಸರಿ ಹೋಗಿ ಬನ್ನಿ ಅಂದರು. ಸರಿ ಹೋದೆ, ಒಂದು ಮಗ್ಗಿ ಪುಸ್ತಕ ತಗೊಂಡು ಕಾಗೆ ತಮಿಳಲ್ಲಿ ಏನು, ಕನ್ನಡ ಏನು ಎಲ್ಲ ಬರ್ಕೊಂಡು ಮನೆಗೆ ಹೋಗಿ ಕೂತ್ಕೊಂಡೆ. ಒಂದು ನೋಟ್ಬುಕ್ ತಗೋ, ಒಂದು 2000 ಸರಿ ಬರೀ. ಅಪ್ಪ ಓಕೆ. ಅಲ್ಲಿ ತಮಿಳಲ್ಲಿ ಏನಾದ್ರೆ ಬರೀ ಒಂದೇ ಇರೋದು. ಅಲ್ಲಿ ಒಂದೇ ಲೆಟರ್, ಯೂಸೇಜ್ ಮೇಲೆ ಹೋಗುತ್ತೆ. ಇಲ್ಲಿ ನಮ್ಗೆ 4 ಇದೆ. ಹೌದೌದು. ಬಟ್ ಅದು ಡಿಫ್ರೆನ್ಸ್ ಗೊತ್ತಿತ್ತು ನನಗೆ. ಬಟ್ ಈ ನಮಗೆ ಅಕ್ಷರ ಪರಿಚಯ ಆಗಬೇಕಲ್ಲ, ಬರೀ ಎಲ್ಲ ಅಕ್ಷರನೂ ಆಲ್ಮೋಸ್ಟ್ ಅರ್ಧ ಬುಕ್ಕು ಪೇಜ್ ಎಲ್ಲ ಬರೆದ್ಮೇಲೆ ನಿಮಗೆ ಅಕ್ಷರಗಳು ಐಡಿಯಾ ಬಂತು, ಓಕೆ ಇದಕ್ಕೆ ಇದು ಅಂತ. ಆವಾಗ ಏನು ಮಾಡಿದೆ, ಒಂದು 10 ಡೇಸ್ ಮನೆ ಬಿಟ್ಟು ಆಚೆನೆ ಬಂದಿಲ್ಲ. ಬೆಳಗ್ಗೆ ಊಟ ಮಾಡು, ಮೇಲೆ ಒಂದು ರೂಮ್ ಇತ್ತು, ರೂಮಲ್ಲಿ ಹೋಗಿ ಬರೀ, ಊಟ ಮಾಡು, ಮಧ್ಯಾಹ್ನ ರೂಮ್ ಹೋಗಿ ಬರೀ. ಆಮೇಲೆ ಒಂದು ದಿವಸ ನಾನು ರೋಡಿಗೆ ಬಂದಿದ್ದೀನಿ, ಅಕ್ಷರಗಳೆಲ್ಲ ಕಾಣಿಸೋಕ್ಕೆ ಶುರು ಆಗೈತೆ ನನಗೆ. ಈಗ ಬಸ್ಸು ಆನೇಕಲ್ ಕೆಂಪೇಗೌಡ ಬಸ್ ನಿಲ್ದಾಣ. ನಿಂಗೆ ಈಗ ಕಣ್ಣು ಕಾಣಿಸ್ದೇ ಇರೋರಿಗೆ ಒಂದು ದಿವಸ ಕಣ್ಣು ಕಾಣಿಸಿದ್ರೆ ಹಿಂಗಾಗುತ್ತೆ. ವರ್ಲ್ಡ್ ಹಂಗೆ ಓಪನ್ ಆಗೋಯ್ತು, ದೃಶ್ಯ ಬಂದಂಗೆ ಆಗೋಯ್ತು. ಬಟ್ ಇಲ್ಲೊಂದು ಸಮಸ್ಯೆ ಏನಂದ್ರೆ ಒತ್ತಕ್ಷರ ಇದೆ, ಅಲ್ಲಿ ನಮ್ಗೆ ಅದು ಒತ್ತಕ್ಷರ ಇಲ್ಲ. ಸರಿ ಓಕೆ, ಇದನ್ನ ಸಾಲ್ವ್ ಮಾಡಬೇಕಲ್ಲ ಅಂದ್ಬಿಟ್ಟು ಏನು ಮಾಡಿದೆ, ನಾನು ಅಲ್ಲಿ ಕೋನಪಗರ ಅಂತ ಒಂದು ಏರಿಯಾ ಇದೆ, ನಮ್ಮ ಫ್ರೆಂಡ್ಸ್ ಇರೋ ಏರಿಯಾ. ಅಲ್ಲಿ ದಿನೇಶ್ ಅಂತ ಒಬ್ಬ ಫ್ರೆಂಡ್ ಇದ್ದಾನೆ, ಅವನ ಅಂಗಡಿ ಕೆಳಗಡೆ ಕೂತ್ಕೊಬಿಡೋದು. ಅವ್ರು ಕನ್ನಡ ನ್ಯೂಸ್ ಪೇಪರ್ ತರಿಸೋರು, ಅದರಲ್ಲಿ ಓದೋದು. ಏನಾದ್ರು ಡೌಟ್ ಇದ್ರೆ ಅವ್ನು ಕೇಳೋದು, ಇದು ಒತ್ತಕ್ಷರ, ಇದು ಹಿಂಗೆ, ಓಕೆ ಅದನ್ನು ಬರ್ಕೋ. ಅದು ಒಂದಷ್ಟು ದಿವಸ ಆಮೇಲೆ ಒಂದು ಹೋಲ್ಡ್ ಬಂತು, ನಿಂಗೆ ಎಲ್ಲನೂ ಓದೋಕ್ಕೆ ಶುರು ಆಗೋದೆ, ಆದರೆ ನಿಧಾನ. ಸರಿ ಒಂದು ಕೆಲಸ ಮಾಡೋಣ, ಕನ್ನಡ ಲಿಪಿ ಇಟ್ಕೊಂಡು ಒಂದು ಎಪಿಸೋಡ್ ಬರೆಯೋಣ ಅಂದ್ಕೊಂಡು ಕೂತ್ಕೊಂಡು ಬರಿತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 7-8 ದಿವಸ ಆಗಿದೆ 15 ಪೇಜ್ ಬರೆಯೋಕ್ಕೆ. ನಿಧಾನ ರಂಗೋಲಿ ಥರ ಬರೆದು ಒಂದು ಅಕ್ಷರ ಚಿಕ್ಕದಿರೋದು, ಒಂದು ದೊಡ್ಡದಿರೋದು. ಆಮೇಲೆ ಅದು ನಮಗೆ ಶುರುವಾದಾಗ ಹಿಂಗೆ ಶುರುವಾಗಿ ಇಲ್ಲೋಗಿ ಮುಗ್ದಿರೋದು. ಬಟ್ ಆದರೂ ಬರದೆ ನಾವು ಒಂದು ಅಕ್ಷರ ಗ್ಯಾಪ್ ಎಲ್ಲ ಅಕ್ಷರಕ್ಕೂ ಓದ್ತಿದೆಯಲ್ಲ ನಾವು ಕನ್ನಡದಲ್ಲಿ, ಹಾಗೆ ಓದ್ತಿದ್ದೆ. ಸೊ ಅದು ಅವರು ಹೇಳ್ಕೊಟ್ಟಿದ್ದಕ್ಕೆ ಒಂದಷ್ಟು ಸಣ್ಣ ಪುಟ್ಟ ತಪ್ಪುಗಳು ಬರೋದು. ಬಟ್ ನನಗೆ ಲ್ಯಾಂಗ್ವೇಜ್ ಈಸಿಯಾಗಿ ಕಲಿಯೋ ಕೆಪಾಸಿಟಿ ಇತ್ತು ನನಗೆ. ವೆರಿ ಗುಡ್. ಸೊ ಏನು ಬೇಕಾದ್ರೂ ಬೇಗ ಕಲಿತಾ ಇದ್ದೆ ನಾನು. ಆಮೇಲೆ ಇದು ಕಲಿಬೇಕಲ್ಲ, ಅದು ಒಂದು ಜೋಶ್ ಇದೆಯಲ್ಲ, ಕನ್ನಡ ಕಲಿಲೇಬೇಕು, ಬರಿಬೇಕು
ಅಂತ ಆ ಜೋಶ್ ಇತ್ತಲ್ಲ ಅದು. ಆಮೇಲೆ ಇಂಟ್ರೆಸ್ಟಿಂಗ್ ಇತ್ತು, ಕಲಿತಾ ಕಲಿತಾ ವಿಷಯ ತಿಳ್ಕೊಂಡಾಗ ಒಂದು ಕಿಕ್ ಸಿಗುತ್ತೆ. ಎಸ್ ಬಂತು ನನಗೆ ಒಂದು ಭಾಷೆನೂ ದೊಡ್ಡ ವಿಷಯ ಅಲ್ಲ. ಇವಾಗ ನೀವು ಒಂದು ಭಾಷೆ ಗೊತ್ತಿಲ್ಲದ ಒಂದು ಊರಿಗೆ ಬರೋದು ಕಣ್ ಕಾಣಿಸ್ದೆ ಬಂದಂಗೆ. ಹೌದೌದು. ನೀವು ಎಲ್ಲದಕ್ಕೂ ಇನ್ನೊಬ್ರು ಹೆಲ್ಪ್ ಬೇಕು. ಹೌದು. ಈಗ ಎಲ್ಲ ನೀವು ಓದ್ತೀವಿ, ನಾವೇ ಮಾತಾಡ್ತೀವಿ ಅಂದಾಗ ಅದೊಂದು ಸ್ವಾತಂತ್ರ್ಯ ಅಲ್ಲ ನಮಗೆ. ಎಸ್ ಎಸ್ ಅಬ್ಸಲ್ಯೂಟ್ಲಿ. ಸೊ ನಾವು ಅಲ್ಲಿ ಇದ್ದೀವಿ ಅಂದರೆ ಅದನ್ನ ಕಲ್ತ್ಕೊಂಡು ನಾವು ಅಲ್ಲಿಯವರಾಗಬೇಕಾದ್ರೆ ಅಲ್ಲಿ ಭಾಷೆ, ಅಲ್ಲಿ ಜನ ಅದು ತಿಳ್ಕೊಂಡ್ರೇನೆ ನಾವು ಅಲ್ಲಿಯವರಾಗಕ್ಕಾಗಲ್ಲ. ನಿಜ ನಿಜ 100%. ಸೊ ಅದು ಬರದೆ ತೊಗೊಂಡೋಗಿ ಒಂದು ಸರಿ ಸಾರ್ ಕೊಟ್ಟೆ. ಸರ್ ನಾನೇ ಬರೆದಿದ್ದೀನಿ ಅಂದರೆ ಶಾಕ್ ಅವರು. ಏನು ವೆಂಕಟ್ 15-20 ಡೇಸಲ್ಲಿ ಒಂದು ಭಾಷೆ ಕಲ್ತ್ಕೊಂಡು ಬರ್ಕೊಂಬಂದ್ಬಿಟ್ಟ ನೀನು. ಖುಷಿ ಅವ್ರಿಗೆ. ಅವರು ಸಪೋರ್ಟ್ ನೋಡಿ, ಅವ್ರು ತಪ್ಪಿದೆ ಅದೆಲ್ಲ ನೋಡೇ ಇಲ್ಲ, ಬರ್ಕೊಂಬಂದಿದ್ದಾನೆ ಗುರುವನು, ಅದನ್ನು ಸರಿ ಮಾಡ್ಕೊಂಡು ಶೂಟ್ ಮಾಡೋಣ ಅಂದ್ಬಿಟ್ಟು ಮಾಡೋಕ್ಕೆ ಶುರು ಮಾಡೋರು. ಸೊ ಸ್ಲೋಲಿ ನನ್ನ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಯಿತು. ಬರಿತಾ ಅದು ಸೊ ಹೋಲ್ಡ್ ಬರೋಕ್ಕೆ ಶುರುವಾಗಿ ದೆನ್ ಬರೆಯೋಕ್ಕೆ ಶುರುವಾಗಿದ್ದು ಕುಬೇರಪ್ಪ. ಅದಾದಮೇಲೆ ನಮಗೆ ಕುಬೇರಪ್ಪಲ್ಲೇ ನಮ್ಮ ಗೆಳೆಯ ರವಿತೇಜ. ಎಸ್ ಸೊ ನೀನು ನನ್ನ ಮೀಟ್ ಆಗಕ್ಕೆ ರೀಸನ್ ಹೌದೌದು, ಅವನು ಅಲ್ಲೇ ಸಿಕ್ಕಿದ್ದು. ಹೌದೌದು. ಸೊ ಅವನು ಸಪೋರ್ಟ್ ನಿಂಗೆ ಒಂಥರ ಫ್ಯಾಮಿಲಿ ಥರ ಆಯ್ತು. ಅದೊಂದು ಸಪೋರ್ಟ್ ಮಜಾ ಇತ್ತು ಅದು. ಸೊ ಅದಾದಮೇಲೆ ಬೇರೆ ಪ್ರಾಜೆಕ್ಟ್, ಅದಾದಮೇಲೆ ಹುಟ್ಟಿದ್ದಾರೆ ಆದಮೇಲೆ ನಮ್ಮದು ಅಸಿಟಿಸ್ SSLC. ಅಲ್ಲಿಂದ ನಮ್ಮ ಜರ್ನಿ ನಿಮಗೆ ಸೀರಿಯಲ್, ಓಕೆ, ಸಿನಿಮಾ ಅಂದ್ಕೊಂಡು. ಇಲ್ಲ ಅದು ಈ ಉದ್ದೇಶನೇ ನಂದೇನಿತ್ತಂದರೆ ಚಿನ್ನು, ಫಸ್ಟ್ ಆಫ್ ಆಲು ಅಂದರೆ ನಿನ್ನನ್ನು ನಾನು ಇವತ್ತು ಗೆಸ್ಟಾಗಿ ಕರೆಯೋದಕ್ಕೆ ಒಂದು ಮೇಯ್ನ್ ರೀಸನ್ ಏನು ಅಂತಂದರೆ, ನನಗೆ ಈ ಜರ್ನಿ ತುಂಬ ಇಷ್ಟ ಆಗಿದೆ. ನಿನ್ನ ಲೈಫಲ್ಲಿ ತುಂಬ ಇಷ್ಟ ಆಗಿದ್ದ ಜರ್ನಿ ಏನಂದರೆ, ಯಾಕಂದರೆ ನಾವು ಹೊರಗಡೆ ಎಲ್ಲ ಮಾತಾಡ್ಬೇಕಾದ್ರೆ ಸುಮ್ಮನೆ ಕನ್ನಡನ ಬೆಳೆಸಿ, ಕನ್ನಡನ ಉಳಿಸಿ ಅದು ನಾವು ಹೇಳ್ತಾ ಇರ್ತೀವಿ, ಎಲ್ಲ ನಾವು ಭಾಷೆ ಎಲ್ಲ ಮಾಡ್ತಾ ಇರ್ತೀವಿ. ಆದರೆ ಅದನ್ನು ಕಾರ್ಯರೂಪಕ್ಕೆ ತರೋದು ಅಂದರೆ ಅನುಷ್ಠಾನಕ್ಕೆ ತರೋದು ಅಂತ ಏನಂತಾರೆ, ಅದಕ್ಕಿಷ್ಟು ಹೋಮ್ವರ್ಕ್ ನೆಸಿಟಿ ಇದೆ, ಅದನ್ನು ಮಾಡಬೇಕಾಗತ್ತೆ. ಸೊ ನೀನು ಅದಕ್ಕೊಂದು ಉದಾಹರಣೆ ಆಗಲಿ ಅಂತ ಅಂದ್ಬಿಟ್ಟು ಈಗ ಭಾಷೆ ಗೊತ್ತಿಲ್ಲದಿರೋರು ಭಾಷೆ ಕಲಿತು ಮಾತಾಡೋದೊಂದು, ಆಮೇಲೆ ಅವರವರೇ ನಾವು ಡಬ್ ಕೊಟ್ವಿ, ವಾಯ್ಸ್ ಕೊಟ್ವಿ ಅಂತ ಹೇಳಿರೋವಂಥ ಆರ್ಟಿಸ್ಟ್ಗಳು ಎಷ್ಟೋ ಜನ ಇದ್ದಾರೆ. ಡಬ್ಬಿಂಗ್ ಮಾಡಿರೋದಕ್ಕೆ ಅವ್ರಿಗೆ ಖುಷಿ ಇದೆ. ಅಂಥದ್ರಲ್ಲಿ ಕನ್ನಡ ಅಂತ ಭಾಷೆನೇ ಗೊತ್ತಿಲ್ಲದೆ ಇರ್ಬೇಕಾದ್ರೆ ಅಷ್ಟು ಒತ್ತಕ್ಷರಗಳು ಅದನ್ನೆಲ್ಲ ನೀನು ಒಂದು 20-25 ದಿವಸದಲ್ಲಿ ಕಲಿತೀಯ ಅಂದರೆ ಇಟ್ ಈಸ್ ಪಾಸಿಬಲ್, ಸಾಧ್ಯ ಇದೆ ಅಂತ ನೀನು ಮಾಡಿ ತೋರಿಸಿರೋದು. ಇಲ್ಲ ಎಕ್ಸಾಂಪಲ್ ಇಲ್ಲ, ನಾನೇ ಎಷ್ಟು ವರ್ಷ ಆಯ್ತಲ್ಲ ಗುರು ಇಂಡಸ್ಟ್ರಿಯಲ್ಲಿ ಇದೀನಿ, ನೋಡ್ತಾ ಇದ್ದೀನಿ ಎಷ್ಟು ಹೀರೋಯಿನ್ ಬೇರೆ ಭಾಷೆಯಿಂದ ಬಂದವ್ರು, ಕನ್ನಡ ಕಲ್ತವ್ರು ಮಾತಾಡೋರು ನಾನು ನಿಂತರ ನೋಡೇ ಇಲ್ಲ. ಅಂದರೆ ಹಂಗೆ ಭಾಷೆಯನ್ನು ಕಲಿತು ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿರೋವಂಥದ್ದು ಇಟ್ಸ್ ವೆರಿ ರೇರ್. ಅದು ಫಸ್ಟು ಒಂದು ಎಪಿಸೋಡ್ ಬರೆಯೋಕ್ಕೆ ಆಲ್ಮೋಸ್ಟ್ 8 ದಿವಸ ಆಗಿದ್ದು, 20 ಪೇಜಸ್ಸು 1 ಅವರಲ್ಲಿ ಬರೆದಿರೋದಲ್ಲ ಇದೀಗ, ಅಷ್ಟು ಫಾಸ್ಟ್ ಇದೆ. ಹೌದೌದು. ಹಿಂಗೆ ಅದು ಫ್ಲೋ ಇವಾಗ ಬರೆಯೋ ಸ್ಪೀಡೇ ಬೇರೆ ಇದೆ. ಅಲ್ಲಲ್ಲ, ಅದು ಗೊತ್ತೇ ಇದೆ ನಮಗೆ. ಇಲ್ಲ ನಾವು ಅಷ್ಟು ಸೀರಿಯಲ್ಗಳು ಒಟ್ಟಿಗೆ ಮಾಡೋಕ್ಕಾಗ್ತಿತ್ತ ಏನೋ ಅಂದ್ಬಿಟ್ಟು ಅಂತ. ಬಟ್ ಅಗೇನ್ ಅದೇನೆ, ಅಲ್ಲಿಂದ ಸೀರಿಯಲಿಂದ ಸಿನಿಮಾ ಕಡೆಗೆ ಜರ್ನಿ. ಹುಟ್ಟಿದರೆ ಅಷ್ಟೇ ಪದ ಬಳಸಿದ್ವಿ, ಬಟ್ ಅದೊಂದು ಸಿನಿಮಾ, ಅದು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ ಒಂದು ಸಿನಿಮಾ. ಆ ಸಿನಿಮಾದಲ್ಲೂ ವೆಂಕಟ್ ರೈಟರ್ ಆ್ಯಂಡ್ ನಮ್ಮಿಬ್ಬರಿಗೂ ಕನೆಕ್ಟ್ ಮಾಡಿದಂಥ ಪರ್ಸನ್ ರವಿತೇಜ ಅನ್ನೋ ಒಂದು ಹೆಸರನ್ನ ಈಗ ಬಳಸಿದ್ರು ಅವ್ರಿಗೆ ಮಧ್ಯದಲ್ಲಿ, ನೀವು ಗಮನಿಸಿದ್ರೆ. ಸೊ ಆತನು ನಮ್ಮ ಗೆಳೆಯ, ಅವರು ಯಶ್ ಅವ್ರಿಗೂ ಸಹ ತುಂಬ ಕ್ಲೋಸ್ ಫ್ರೆಂಡು. ರಾಜಧಾನಿ ಸಿನಿಮಾ ಮತ್ತು ಇನ್ನು ಸುಮಾರು ಸಿನಿಮಾಗಳು ಅದನ್ನೆಲ್ಲ ಮಾಡಿದಂಥ ಒಂದು ಅದ್ಭುತವಾದಂಥ ಪ್ರತಿಭೆ, ಬ್ರಿಲಿಯಂಟ್ ಡೈರೆಕ್ಟರ್ ಆತ ಕೂಡ. ಒಂದು ಎಪಿಸೋಡು ಅವ್ರನ್ನೂ ಕರೆಸ್ತೀವಿ, ಆಗ ನಾವು 3 ಜನ ಸೇರ್ಕೊಂಡಾಗ ಇನ್ನೂ ಒಂದಷ್ಟು ವಿಷಯಗಳು ಬರುತ್ತೆ. ಸೊ ಎಸ್, ನೀನು ಹೇಳ್ತೀನಿ ಅಂದರೆ ನಿನಗೆ ಇನ್ಯಾವ್ಯಾವ ರೀತಿಯಾದಂಥ ಚಾಲೆಂಜಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀಯಾ, ಅಥವಾ ಸೀರಿಯಲ್ನ ನೀನು ಹೆಂಗೆ ನಂಬಿ ತಗೊಂಡೆ, ಅಥವಾ ನಾನು ಡೈರೆಕ್ಟ್ರ್ ಈಗ ಮಾಸ್ಟಾನಂದು ಡೈರೆಕ್ಟ್ ಮಾಡ್ತಿದ್ದಾರೆ ಓಕೆ, ಬಟ್ ನನಗೆ ಡೈರೆಕ್ಷನ್ ಎಕ್ಸ್ಪೀರಿಯೆನ್ಸೇ ಇರಲಿಲ್ಲಪ್ಪ SSLC ನನ್ನ ಮಕ್ಕಳು ಮಾಡೋ ಹೊತ್ತಿಗೆ. ಸೊ ನಿನಗೆ ಹೆಂಗೆ ಒಂದು ಕಾನ್ಫಿಡೆನ್ಸ್ ಹೆಂಗೆ ಬಂತು, ಹೆಂಗಾಯ್ತದ ಆ್ಯಕ್ಚುಲಿ? ರವಿ ಹೆಂಗೆ ಒಪ್ಪಿಸ್ದ ನಿನ್ನ? ಇಲ್ಲ, ಅದು ನಾವು ಯಾವಾಗಲೂ ಒಂದು ಕೆಲಸ ಏನಾಗುತ್ತೆ, ನಮಗೆ ಬರುತ್ತೆ ಆಸೆ ಬೇರೆ, ಪಾಸಿಬಿಲಿಟೀಸ್ ಬೇರೆ, ಅದು ನಮ್ಗೆ ಆಗುತ್ತಾ ಅಂತ. ಆವಾಗ ನಮ್ಗೆ ಆಸೆ ಇದೆ ಬರಿಬೇಕು ಅಂತ, ಅದು ವರ್ಕ್ ಆಗುತ್ತಾ ಇಲ್ವಾ ಅನ್ನೋದು ಪ್ರಯತ್ನ ಪಟ್ಟಾಗಲೇ ಗೊತ್ತಾಗೋದು. ಈಗ ನಾನು ಬರೆದೆ, ಅವ್ರಿಗೆ ಇಷ್ಟ ಆಯಿತು, ಹಾಗಾಗಿ ನಾನು ರೈಟರ್ ಆದೆ. ಸಪೋಸ್ ಅದು ಇಷ್ಟ ಆಗಿಲ್ಲ ಅಂದರೆ ಅಲ್ಲಿಗೆ ನನ್ನ ಕನಸು ಮುಗ್ದೋಗಿರೋದು. ಬಟ್ ಬೇರೆ ಏನಾದರೂ ಮಾಡ್ತಿದ್ದೆ, ಬಟ್ ರೈಟ್ರಾಗಿ ಉಳಿಯೋಕ್ಕಾಗ್ತಿರ್ಲಿಲ್ಲ. ಸೊ ಕುಬೇರಪ್ಪಲ್ಲಿ ಒಂದಷ್ಟು ಎಪಿಸೋಡ್ಗಳು ಮಾಡಿದ್ವಿ. ಆಮೇಲೆ ನಾವು ಹುಟ್ಟಿದರೆ ಕನ್ನಡನಲ್ಲಿ ಹುಟ್ಟೋಬೇಕು ಸ್ಕ್ರಿಪ್ಟ್ ಮಾಡಿದ್ವಿ. ಸೊ ನಾವು ಬರಿತೀವಿ, ಆಮೇಲೆ ಯಾರಿಗೋ ರೀಡಿಂಗ್ ಕೊಡ್ತೀವಿ, ಅವ್ರು ಇಷ್ಟಪಡ್ತಾರೆ. ಅಲ್ಲಿ ನಮ್ಮ ಕಾನ್ಫಿಡೆಂಟ್ ಸಿಗೋದು ಬೇರೆಯವರಿಂದ. ನಮಗೆ ಎಲ್ಲನೂ ಇಷ್ಟನೇ, ನಮ್ಮ ಬರವಣಿಗೆ ನಮ್ಗೆ ಇಷ್ಟನೇ. ಬಟ್ ಅದು ಬೇರೆಯವರು ಒಪ್ಕೊಂಡಾಗಲೇ ಅದಕ್ಕೆ ಒಂದು ಸರ್ಟಿಫೈಡ್ ಸಿಗೋದು. ಓಕೆ ಗುರು
ದಿಸ್ ಕ್ಯಾನ್ ಬಿ ಡನ್, ಇದು ಆಚೆ ಇತ್ತದನ್ನು ತಗೊಂಡು ಹೋಗ್ಬೋದು ಅಂತ. ಸೊ ಆ ಥರದ್ದು ಆದಾಗ ಹುಟ್ಟಿದರಲ್ಲಿ ನಾವು ನೀವು ಸೇರಿ ವರ್ಕ್ ಒಂದಷ್ಟು ಮಾಡಿದ್ಮೇಲೆ ಆಮೇಲೆ ಆ ಕಾನ್ಫಿಡೆಂಟಲ್ಲೇ ನಾವು SLC ಶುರು ಮಾಡಿದ್ದು. ಆಮೇಲೆ SLC ಏನಾಗಿತ್ತು, ನಿಂದು ನಂದು ಆಲ್ಮೋಸ್ಟ್ ಟೇಸ್ಟು, ಆಮೇಲೆ ಥಿಂಕಿಂಗ್ ಥಿಂಕಿಂಗ್ ವೇವ್ ಲೆಂತು ಎಲ್ಲ ಮ್ಯಾಚ್ ಆಗಿದ್ದಕ್ಕೆ ಅಲ್ಲಿ ಏನೋ ಒಂದು ಅದ್ಭುತ ಉಟ್ಕೊಂಡಿದ್ದು. ಎಸ್, ಅಬ್ಸಲ್ಯೂಟ್ಲಿ. ಇಲ್ಲಿ ನಾನು ನಮ್ಮ ವೀಕ್ಷಕರಿಗೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ, ಸುಮಾರು ಕೆಲವು ಜನಕ್ಕೆ ಗೊತ್ತಿದೆ, ಕೆಲವ್ರಿಗೆ ಗೊತ್ತೇ ಇಲ್ಲ. ಏನು ಅಂತಂದರೆ, ಯಾಕೆ ನನ್ನ ಮತ್ತು ವೆಂಕಟ್ ಒಂದು ವೇವ್ ಲೆಂತ್ ಫಿಕ್ಸ್ ಆಗ್ತಾಯಿತ್ತು ಅಂತಂದರೆ, ಅವರು ತಮಿಳ್ನಾಡಿಂದ ಬಂದರು ಯಾವಾಗ ಅವ್ರಿಗೆ 17ನೇ ವಯಸ್ಸಿದ್ದಾಗ ಅವರು ಫ್ಯಾಮಿಲಿ ಇಲ್ಲಿಗೆ ಬರೋದು. ಫುಲ್ ಫ್ಯಾಮಿಲಿ ಶಿಫ್ಟ್ ಆಗ್ಬಿಟ್ರೆ ಚಿನ್ನ ನೀವು. ಆಮೇಲೆ ನಿಧಾನಕ್ಕೆ ಎಲ್ಲರೂ ಶಿಫ್ಟ್ ಆದ್ವಿ. ನನ್ನ ಮನೆಯಲ್ಲಿ ಅಂತ ನೀವು ತಗೊಳ್ಳೋದಾದರೆ, ನಮ್ಮ ಮುತ್ತಾತ ಅವರೆಲ್ಲ ಆ್ಯಕ್ಚುಲಿ ಅವ್ರು ಹುಟ್ಟು ಬೆಳೆದು ತಮಿಳ್ನಾಡಲ್ಲಿ. ಅವ್ರು ಹುಟ್ಟು ಬೆಳೆದು ತಮಿಳ್ನಾಡಲ್ಲಿ. ಬಟ್ ನಮ್ಮ ತಂದೆ, ನಮ್ಮ ಫ್ಯಾಮಿಲಿ ಎಲ್ಲ ಹುಟ್ಟೋ ಅಷ್ಟೊತ್ತಿಗೆ ಕರ್ನಾಟಕ ಬಂದ್ಬಿಟ್ಟಿದ್ರು. ಅಂದರೆ ಆಲ್ಮೋಸ್ಟ್ 2 ಜನರೇಷನ್ ಕರ್ನಾಟಕದಲ್ಲಿತ್ತು. ಆದರೆ ಎಲ್ಲೋ ಒಂದು ಕಡೆ ಈಗ ತಾತ, ಮುತ್ತಜ್ಜಿ, ಮೂಲ ಅಂತೆಲ್ಲ ಹೋದರೆ ಅಪ್ಪನ ಕಡೆ ಹಾಗೆ. ಅಮ್ಮನ ಕಡೆ ಬಂದರೆ ನಿನಗೆ, ನಾನು ಎಲ್ಲೂ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಅದು ಆ್ಯಕ್ಚುಲಿ. ನಮ್ಮ ತಾಯಿ ಮನೆ ಕಡೆ ಬಂದರೆ ನಂಜನಗೂಡು ಯಾವ ಥರ ಬರುತ್ತೋ, ಮಂಡ್ಯ ಹತ್ರ ಬಸರಾಳ್ ಅಂತ ಒಂದು ಊರಿದೆ. ಸೊ ಅದು ನಮ್ಮ ತಾಯಿ ತಾತ ಅದೆಲ್ಲ ಊರದೆ, ಅವ್ರ ರೂಟ್ ಅದು. ಈಗ ನಾನು ನೋಡಕ್ಕೆ ಹೋದರೆ ನಿನಗೆ, ಈಗ ತಂದೆ ತಮಿಳ್ನಾಡು ಸೈಡಿಂದ, ತಾಯಿ ಈ ಕಡೆ ಮಂಡ್ಯ ಸೈಡಿಂದ ಫಸ್ಟ್ ಯಾವ್ದಾದ್ರು ನದಿ ಗಲಾಟೆ ನಮ್ಮನೇಲೆ X ಕ್ರೋಮೋಸೋಮ್ ತಮಿಳ್ನಾಡು, Y ಕ್ರೋಮೋಸೋಮ್ ಕರ್ನಾಟಕ. ಈಗ ನಾನೇನು ಹಂಗಾರೆ, ಸೊ ಅದನ್ನ ಹಂಗೆ ಹೇಳಕ್ಕೆ ಬರಲ್ಲ ಅದನ್ನ. ಬಟ್ ನಮ್ಮ ತಾಯಿ ಇನಿಷಿಯಲ್ಲು ಲತಾ ಇದೆಯಲ್ಲ, BS ಲತಾ ಅಂತ, B ಫಾರ್ ಬಸರಾಳ್. ನಮ್ಮ ತಾಯಿ ಬಸರಾಳ್, S ಅಂದರೆ ಸುಂದರೇಶನ್ ನಮ್ಮ ತಾತನ ಹೆಸರು, ಅವ್ರ ಮಗಳು ಲತಾ ಅಂತ. ನಮ್ಮ ತಂದೆ ಹೆಸರು V ಹರಿಹರನ್, V ಫಾರ್ ವೆಂಕಟರಾಮನ್ ನಮ್ಮ ತಾತ, ಅವ್ರ ಮಗ ಹರಿಹರನ್. ಸೊ ನನ್ನ ಹೆಸರು ಅವ್ರು ಏನಂತ ಫಿಕ್ಸ್ ಆದರೂ ಗೊತ್ತಿಲ್ಲ, ನಮ್ಮ ಅದೇ ಅಂತಾರೆ, ಏನೇನೋ 4-5 ಹೆಸರು ತಂದ್ರು ಕಣ ನಿಮ್ಮಪ್ಪ ನೀನು ಹುಟ್ಟಿದಾಗ ಹೇಳ್ಬೇಕಂದಾಗ ನಾನು ಸಡನ್ನಾಗಿ ಈ ಹೆಸರು ಫಿಕ್ಸ್ ಆದೆ. ಬಟ್ ಅವರು ಅವಾಗ್ಲೂ 1984 ನಾನು ಹುಟ್ಟಿದಲ್ವಾ, ಅವಾಗ 83ಅಲ್ಲಿ ಏನಪ್ಪ ಇಂಡಿಯಾ ವರ್ಲ್ಡ್ ಕಪ್ ಗೆದ್ದಿತ್ತಂತೆ. ಅವಾಗ ಸುನಿಲ್ ಗವಾಸ್ಕರ್ ಫೇಮಸ್ ಅಂದ್ಬಿಟ್ಟು ಸುನಿಲ್ ಅಂತ ಇಡೋಣ ಇವನ ಹೆಸರು ಅಂದ್ರಂತೆ. ನಮಗೆ ಅದೇನಪ್ಪ ಅದು ಇಷ್ಟ ಆಗಿಲ್ಲ. ಅದಾದಮೇಲೆ ಇವ್ರು ಯಾರಪ್ಪ, ರಾಕೇಶ್ ಶರ್ಮಾ ಸ್ಪೇಸ್ಗೇನೋ ಹೋಗಿದ್ದು ವರ್ಷ ಅಂತದ್ದು 83ಅಲ್ಲಿ, ರಾಕೇಶ್ ಅಂತ ಇಡೋಣ, ಅದು ಬೇಡ. ಕೊನೆಗೇನೋ ಆನಂದ್ ಅಂದ ತಕ್ಷಣ ಓಕೆ ಅಂದ ತಕ್ಷಣ ಆ ಹೆಸರಿಟ್ರಂತೆ. ಸೊ ಯಾಕೆ ಇದನ್ನು ನಾನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂತಂದರೆ, ನಮ್ಮ ಬ್ಯಾಕ್ಗ್ರೌಂಡ್ ಯಾವ್ದಾದ್ರು ಇರ್ಬೋದು, ಬಟ್ ನಾವು ಬಂದು ಉಳ್ಕೊಂಡು, ನಾವು ಬೆಳೆದು, ನಾವು ಹೆಂಗೆ ಅದನ್ನು ಮುಂದಕ್ಕೆ ತೊಗೊಂಡು ಹೋಗ್ತೀವೋ ಅದ್ರ ಮೇಲೇ ನಮ್ಮ ಅಸ್ತಿತ್ವ ಉಳ್ಕೊಂಡಿರುತ್ತೆ ಅನ್ನೋದು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೀನು ಕೆಲವು ಪಂಚಸ್ಗಳು, ಕೆಲವು ತಮಿಳ್ ಶೇಡಿನ ಇನ್ಫ್ಲುಯೆನ್ಸ್ಡ್ ಸಿನಿಮಾಗಳ ಬಗ್ಗೆ ನೀನು ಮಾತಾಡೋವಾಗ ನನಗದು ಈಸಿಯಾಗಿ ಅರ್ಥ ಆಗೋದು. ಅಂದರೆ ಈ ರೆಫರೆನ್ಸ್ ಸಿನಿಮಾ ಇದು, ಈ ಕಾಮಿಡಿ ಪಂಚ್ ಇದು ಅನ್ನೋ ಥರ. ಸೊ ಹಾಗಾಗಿ ಏನಾಗ್ತಿತ್ತು, ನನಗದು ಕ್ರಿಯೇಟ್ ಆಗ್ತಾಯಿತ್ತು. ಇನ್ಫ್ಯಾಕ್ಟ್ ಅದು ಹೊಸದು, ನನಗದು ಹೊಸದು. ಅದಕ್ಕೆ ನಾನು ನಮ್ಮ ವೀಕ್ಷಕರಿಗೂ ಈಗ ಅದನ್ನೇ ಹೇಳೋಕ್ಕೆ ಇಷ್ಟಪಡ್ತಾರೆ, ಇದು ಇಂಟರ್ವ್ಯೂ ಅಂತ ಅಂದ್ಬಿಟ್ಟು ನೀನು ನಾನು ಅಲ್ಲ. ಆ್ಯಕ್ಚುಲಿ ಸ್ನೇಹಿತರೆ, ಈ ಜರ್ನಿಯಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ವೆಂಕಟ್ ಅವರು ನಮ್ಮ ಜೊತೆ ಇದ್ದೇ ಇರ್ತಾರೆ. ನಾನು ವೆಂಕಟ್ ಜೊತೆಲೇ ಇರ್ತೀವಿ. ಇದು ನಮ್ಮಿಬ್ಬರ ಶೋ. ನಮ್ಮ ಜೊತೆಗೆ ಬೇರೆ ಗೆಸ್ಟ್ಗಳು ಬರ್ತಾ ಇರ್ತಾರೆ, ಬೇರೆ ಏನೋ ಚರ್ಚೆ ಆಗ್ತಾ ಇರುತ್ತೆ. ಬಟ್ ನಾಮಕೆ ವಾಸ್ತೆ ಅಂತಾರಲ್ಲ, ಹಾಗೆ ಹೆಸರಿಗೋಸ್ಕರ ಇವತ್ತು ಫಸ್ಟ್ ಎಪಿಸೋಡಲ್ಲಿ ನಾನು ವೆಂಕಟ್ನ ನಿಮಗೆ ಪರಿಚಯ ಮಾಡಿಸ್ಕೊಡ್ತಾ ಇರ್ತಕ್ಕಂಥದ್ದು. ನಿಮಗೆ 2ನೇ ಎಪಿಸೋಡ್ 3ನೇಯಿಂದ ಎಲ್ಲ ನಾನು ವೆಂಕಟ್ ಇರ್ತೀವಿ ಈ ಕಡೆ, ಆ ಕಡೆ ಇನ್ಯಾರೋ ಇರ್ತಾರೆ. ಸೊ ಇದೇನಪ್ಪ ವೆಂಕಟ್ ಅವ್ರ ಇಂಟರ್ವ್ಯೂ ಅಂದ್ಬಿಟ್ಟು ಆನಂದ್ ಮಾತಾಡ್ತಾ ಇದ್ದಾರೆ ಅಂತ ಅನ್ಕೋಬೇಡಿ. ಇದು ನಮ್ಮಿಬ್ಬರ ಪರಿಚಯ ನಿಮಗೆ ಬೇರೆ ಆ್ಯಂಗಲಲ್ಲಿ ಕೊಡೋವಂಥ ಒಂದು ಪ್ರಯತ್ನ ಈ ಎಪಿಸೋಡಲ್ಲಿ ಆಗ್ತಾಯಿದೆ.